ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಜೈ ಭೀಮ್, ಜೈ ಜೈ ಭೀಮ್. 135 ಜನ್ಮದಿನೋತ್ಸವಕ್ಕೆ ಎಲ್ಲರಿಗೂ ಜೈ ಭೀಮ್. ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅವರ ಜ್ಞಾನ ಭಂಡಾರನ ಎಷ್ಟು ವರ್ಣಿಸಿದ್ರು ಸಾಲದು, ಎಷ್ಟು ಹೇಳಿದ್ರು ಸಾಲದು. ಹಾಗಾಗಿ ನಾನು ಕೆಲವೇ ಒಂದು 2-3 ಸಾಲುಗಳನ್ನ ನಿಮ್ಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ಅವ್ರ ಬಗ್ಗೆ. ಅವ್ರು ಯಾವತ್ತಿಗೂ ಹೇಳ್ತಾರೆ, ಶಿಕ್ಷಣ ಎಂಬುದು ಹುಲಿಯ ಹಾಲು ಇದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅಂತ. ಇನ್ನೊಂದು ಮಾತು ಹೇಳ್ತಾರೆ ಅವರು, ಮತದಾನ ಅನ್ನುವುದು ಮನೆಯ ಮಗಳಿದ್ದಂತೆ ಅಂತ. ಅದನ್ನು ಯಾವತ್ತಿಗೂ ಹಣಕ್ಕಾಗಿ ಮಾರ್ಕೊಳ್ಬೇಡಿ ಅಂತ. ಅದನ್ನು ಹಣಕ್ಕಾಗಿ, ಮತದಾನನ ಹಣಕ್ಕಾಗಿ ಮಾರ್ಕೊಂಡವರು ಪರಿಸ್ಥಿತಿ ಏನಾಗಿದೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಮತ್ತು ಇನ್ನೊಂದು ಮಾತು ಅವ್ರು ಯಾವತ್ತಿಗೂ ಅದನ್ನು ಹೇಳ್ತಾರೆ, ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಯಾವತ್ತಿಗೂ ಸೃಷ್ಟಿಸಲಾರ ಅಂತ. ಸೊ ಅವರು ಒಂದೊಂದು ಮಾತು ಒಂದೊಂದು ಮುತ್ತು ರತ್ನ ಇದ್ದಂಗೆ. ಮತ್ತು ಇನ್ನೊಂದು ಮಾತು ವಿಶೇಷವಾಗಿ ಏನು ಹೇಳಬೇಕಪ್ಪ ಅಂದರೆ, 32 ಡಿಗ್ರಿಗಳನ್ನ ನಮ್ಮ ಇಡೀ ದೇಶದಲ್ಲೇ 32 ಡಿಗ್ರಿಗಳನ್ನ ಇದುವರೆಗೆ ಯಾರು ಪಡೆದಿಲ್ಲ, ಮುಂದೆ ಯಾರು ಪಡಿತಾರಲ್ಲ ಅಂತ ಗೊತ್ತಿಲ್ಲ. ಸೊ ಭಾರತ ರತ್ನ ಆ ವ್ಯಕ್ತಿ ಅನ್ನೋದು ಇರಲಿಲ್ಲ ಅಂದರೆ, ಸಂವಿಧಾನ ಅನ್ನೋದು ರಚಿಸಲಿಲ್ಲಪ್ಪ ಅಂತಿದ್ರೆ, ಈ ಸಣ್ಣ ಪುಟ್ಟ ಕೆಳ ಸಮುದಾಯದವರು, ಅಲೆಮಾರಿ ಸಮುದಾಯದವರು ಇವತ್ತು ಇನ್ನೊಬ್ಬರ ಹತ್ರ ಅಯ್ಯಪ್ಪ ಅಂತ ಭಿಕ್ಷೆ ಬೆಡ್ಕೊಂಡು ತಿನ್ಬೇಕಾಗಿತ್ತು ಅಂತ ಪರಿಸ್ಥಿತಿ ಬರ್ತಿತ್ತು. ಇನ್ನೊಬ್ಬರ ಮುಂದೆ ತಲೆ ತೆಗಿಸ್ಕೊಂಡು ಓಡಾಡೋರನ್ನ ಇವತ್ತು ತಲೆ ಎತ್ತಿ ಓಡಾಡೋಂಗೆ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಯಾವತ್ತಿಗೂ ಅವರು ಇವತ್ತಿಗೂ ನಾಳೆ ಸೂರ್ಯ ಚಂದ್ರ ಭೂಮಿ ಇರೋವರೆಗೂ ಅವರು ಸದಾ ಜೀವಂತವಾಗಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್.